ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 461ನೇ ಶ್ಲೋಕ ಮತ್ತು 462ನೇ ಶ್ಲೋಕ. ಜ್ಞಾನೇನ ಜ್ಞಾನಕಾರ್ಯಸ್ಯ ಸಮೂಲಸ್ಯ ಲಯೋ ಯದಿ ತಿಷ್ಠತ್ಯಯಂ ಕಥಂ ದೇಹ ಇತಿ ಶಂಕಾವತೋ ಜಡಾನ್ ಸಮಾಧಾತುಂ ಬಾಹ್ಯದೃಷ್ಟ್ಯಾ ಪ್ರಾರಬ್ಧಂ ವದತಿ ಶ್ರುತಿಃ ನತು ದೇಹಾದಿ ಸತ್ಯತ್ವ ಬೋಧನಾಯ ವಿಪಶ್ಚಿತಾಂ. ಈ ಎರಡು ಶ್ಲೋಕಗಳಿಂದ ತತ್ವಜ್ಞಾನಿಯಾಗಿರ್ತಕ್ಕಂಥವನು ಈ ಸಂಸಾರದೊಳಗೆ ಈ ಪ್ರಾರಬ್ಧ ಭೋಗವನ್ನು ಒಂದು ಬಾಹ್ಯ ದೃಷ್ಟಿಯಿಂದ, ಅಂದರೆ ಲೌಕಿಕರಿಗೆ ದೃಷ್ಟಿಯನ್ನು ಇಟ್ಟುಕೊಂಡು ಪ್ರಾರಬ್ಧ ಭೋಗ ಅನುಭೋಗ ಮಾಡ್ತಾನ ಅಂಥೇಳಿ ನಮಗೆ ಶಾಸ್ತ್ರಗಳು ಉಪದೇಶ ಮಾಡ್ಕೊಂಡು ಬಂದಾವೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಂದ್ರೆ ಅವರು ಜ್ಞಾನೇನ ಸಮೂಲಸ್ಯ ಅಜ್ಞಾನ ಕಾರ್ಯಸ್ಯ ಯದಿ ಕಥಂ ತಿಷ್ಠತಿ. ಈಗ ಜ್ಞಾನದಿಂದ ಅಜ್ಞಾನ ಅನ್ನುವಂಥದ್ದು ನಾಶ ಆಗ್ತದೆ ಅಂಥೇಳಿ ಶಾಸ್ತ್ರಗಳಲ್ಲಿ ನಮಗೆ ಉಪದೇಶ ಮಾಡ್ಕೊಂಡು ಬಂದಾರೆ. ಹೆಂಗೆ ಕತ್ತಲೆ ದೂರ ಆಗಬೇಕಾಗಿತ್ತು ಅಂತಂದರೆ ಅದಕ್ಕೆ ಬೆಳಕೇ ಬೇಕು. ಸೂರ್ಯೋದಯ ಆದ ಸಮಕಾಲದಲ್ಲೇ ಹೆಂಗೆ ಕತ್ತಲೆ ದೂರ ಆಗ್ತದೋ ಹಾಗೆ ಇಲ್ಲಿ ತತ್ವಜ್ಞಾನ, ಬ್ರಹ್ಮಜ್ಞಾನ, ಪರಮಾತ್ಮನ ಯಥಾರ್ಥ ಸ್ವರೂಪದ ಜ್ಞಾನ ಆಯಿತು ಅಂತಂದರೆ ಈ ಅಜ್ಞಾನ ಅನ್ನುವಂಥದ್ದು ನಿವೃತ್ತಿ ಆಗ್ತದೆ. ಅಜ್ಞಾನದ ಆವರಣ ಆಗ್ಯದ, ನಮ್ಮ ಸ್ವರೂಪವನ್ನು ತಿಳಿಕೊಡಲಾರ್ದಂಗೆ ಮಾಡ್ಯದ. ಅದನ್ನು ಕಳ್ಕೊಳ್ಳಿಕ್ಕೆ ನಾವು ಎಷ್ಟೇ ಜಪ ತಪ ಯೋಗಾದಿ ಏನು ಸಾಧನಗಳನ್ನು ಮಾಡಿದ್ರೂ ಕೂಡ ಅದು ಹೋಗಂಗಿಲ್ಲ. ಅಜ್ಞಾನ ನಿವೃತ್ತಿಯಾಗಬೇಕು ಅಂತಂದ್ರೆ ಅದಕ್ಕೆ ವಿರೋಧಿಯಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಜ್ಞಾನ. ಅದಕ್ಕಂತಾರೆ ಅವರು ಜ್ಞಾನೇನ ಸಮೂಲಸ್ಯ ಅಜ್ಞಾನ ಕಾರ್ಯಸ್ಯ. ಈ ಬ್ರಹ್ಮಜ್ಞಾನ ಅನ್ನುವಂಥದ್ದಾಯಿತು ಅಂತಂದರೆ ಅದಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಯಾವುದು ಅಂತಂದರೆ ಯಾವುದು? ಈ ನಮ್ಮ ದೇಹಾದಿ ಪ್ರಪಂಚ, ಈ ನಮ್ಮ ಶರೀರಾದಿಗಳು, ಈ ತೋರುವಂಥ ಪ್ರಪಂಚ, ಇದಕ್ಕೆ ಮೂಲ ಕಾರಣ ಯಾವುದು ಅಂತಂದರೆ ಅಜ್ಞಾನ ಅಂತ ಕರೀತಾ ಇದ್ದಾರೆ. ಅಂದರೆ ಕಾರಣ ಅಜ್ಞಾನ, ಕಾರ್ಯ ಈ ದೇಹಾದಿ ಪ್ರಪಂಚ ಅಂತ. ಇಲ್ಲಿ ಬ್ರಹ್ಮಜ್ಞಾನ ಏನು ಮಾಡ್ತು ಅಂತಂದರೆ ತನ್ನ ಮೂಲವಾಗಿರತಕ್ಕಂಥ ಅಜ್ಞಾನವನ್ನು ಅದು ನಾಶ ಮಾಡ್ತದೆ. ಅಜ್ಞಾನ ನಾಶ ಆದಮೇಲೆ ಅಜ್ಞಾನ ಕಾರ್ಯಸ್ಯ, ಅಜ್ಞಾನದ ಒಂದು ಕಾರ್ಯ ಯಾವುದು? ಈ ದೇಹಾದಿಗಳು. ಇದು ಲಯ ಯದಿ, ಒಂದು ವೇಳೆ ನಾಶವಾಗುವುದಾದರೆ, ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯವಾಗಿರ್ತಕ್ಕಂಥ ಈ ದೇಹಾದಿಗಳು ನಾಶ ಆಗುವುದಾದರೆ ಅಯಂ ದೇಹ ಕಥಂ ತಿಷ್ಠತಿ, ಈ ದೇಹ ಅನ್ನುವಂಥದ್ದು ಇದು ಹೆಂಗೆ ನಿಲ್ಲಿಕ್ಕೆ ಸಾಧ್ಯದ? ಯಾಕಂದರೆ ಇಲ್ಲಿ ಕಾರಣವೇ ನಾಶ ಆದ ಮೇಲೆ ಕಾರ್ಯ ಉಳಿತದೇನು ಅಂತಂದರೆ ಉಳಿಯುವುದಿಲ್ಲ. ಲೋಕದೊಳಗೆ ಗುರುಗಳಿಂದ ಬ್ರಹ್ಮಜ್ಞಾನವನ್ನು ನಾವು ಮಾಡ್ಕೊಂಡ್ಬಿಟ್ರೆ ಬ್ರಹ್ಮಜ್ಞಾನ ಸಮಕಾಲದಲ್ಲಿಯೇ ಅಜ್ಞಾನ ಸಹಿತವಾಗಿರ್ತಕ್ಕಂಥ ಈ ದೇಹಾದಿಗಳು ಇವು ನಾಶ ಆದವು ಅಂತಂದರೆ ಈ ಒಂದು ಗುರು ಪರಂಪರೆ ಅನ್ನುವಂಥದ್ದು ಉಳಿತಾ ಇದ್ದಿದ್ದಿಲ್ಲ. ಯಾಕಂದರೆ ಅಲ್ಲಿ ಕಾರಣ ನಾಶ ಆಯಿತು. ಅಜ್ಞಾನ ಯಾವುದು? ಮೂಲ. ಈಗ ನಮ್ಮ ದೇಹಾದಿಗಳು ಬರಲಿಕ್ಕೆ ಮೂಲ ಕಾರಣ ಯಾವುದಂದ್ರೆ ಅಜ್ಞಾನ. ಆ ಅಜ್ಞಾನವೇ ಇಲ್ಲಿ ನಾಶ ಆದಾಗ ಕಾರ್ಯವಾಗಿರ್ತಕ್ಕಂಥ ದೇಹ ಉಳಿತಾವೇನು?
ಉಳಿಯುವುದಿಲ್ಲ. ಅದಕ್ಕೆ ಇಲ್ಲಿ ಒಂದು ನಮಗೆ ಆಕ್ಷೇಪ ಬರ್ತದೆ. ಏನಂತ, ಈ ಜ್ಞಾನದಿಂದ ಅಜ್ಞಾನ ಸಹಿತವಾಗಿ ಕಾರ್ಯದ ಒಂದು ಲಯ ಅಂದರೆ ನಾಶ ಅನ್ನುವಂಥದ್ದಾದರೆ ಅಯಂ ದೇಹ ಕಥಂ ತಿಷ್ಠತಿ, ಆ ಜ್ಞಾನಿಗಳ ಒಂದು ಶರೀರ ಅನ್ನುವಂಥದ್ದು ಅದು ಹೆಂಗೆ ನಿಂತಿರ್ತದ ಅಂತ ಈ ರೀತಿ ಸಂಶಯ ಪಡ್ತಾರೆ. ಯಾರು? ಈ ಲೋಕದೊಳಗೆ ಶಂಕಾವತಃ ಜಡಾನ್, ಜಡಬುದ್ಧಿ ಉಳ್ಳವರು, ಜಡಮತಿಗಳು, ಈ ಅಜ್ಞಾನಿಗಳಾಗಿರ್ತಕ್ಕಂಥವರು ಲೋಕದೊಳಗೆ ಏನು ಮಾಡ್ತಾರೆ ಅಂತಂದರೆ, ಮತ್ತು ಈ ಶರೀರ ಅನ್ನುವಂಥದ್ದು ನಿಂತದಲ್ಲ, ಶರೀರ ಅನ್ನುವಂಥದ್ದು ಅದ, ತತ್ವಜ್ಞಾನ ಆಗೈತಿ, ಆದರೂ ಶರೀರ ಅನ್ನುವಂಥದ್ದು ಬದಿಕೊಂಡದ. ಯಾಕಂದರೆ ಅವರು ಶಿಷ್ಯರಿಗೆ ಆತ್ಮವನ್ನು ಬೋಧ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ತತ್ವಜ್ಞಾನ ಅನ್ನುವಂಥದ್ದು ಅಜ್ಞಾನ ನಾಶ ಮಾಡಿದಾಗ ಅದರ ಕಾರ್ಯವಾಗಿರ್ತಕ್ಕಂಥ ದೇಹಾದಿಗಳು ಕೂಡ ನಷ್ಟ ಆಗಬೇಕಾಗಿತ್ತು, ಮತ್ತು ಶರೀರಾದಿಗಳು ಉಳ್ಕೊಂಡವಲ್ಲ, ಅಂದರೆ ಈ ಶರೀರ ಹೆಂಗೆ ನಿಂತದ ಅಂತ ಅಕಸ್ಮಾತ್ ಯಾರಾದರೂ ಶಂಕಾ ಮಾಡಿದ್ರೆ, ಜಡಮತಿಗಳಾಗಿರ್ತಕ್ಕಂಥವ್ರು, ಜಡರು ಅಂತಂದ್ರೆ ಏನು? ಮಂದಬುದ್ಧಿಯುಳ್ಳವರು, ಅಜ್ಞಾನಿ ಜೀವರುಗಳು ಈ ರೀತಿಯಾಗಿ ಆಕ್ಷೇಪ ಮಾಡಿದರೆ ಅವರಿಗೆ ಸಮಾಧಾತುಂ ಬಾಹ್ಯ ದೃಷ್ಟ್ಯಾ ಶ್ರುತಿ ಪ್ರಾರಬ್ಧಂ ವದತಿ, ಅವರ ಒಂದು ಬಾಹ್ಯ ದೃಷ್ಟಿಯನ್ನು ಇಟ್ಟುಕೊಂಡು, ಯಾಕಂದರೆ ಅವರಿಗೆ ಸಮಾಧಾನ ಮಾಡಬೇಕಾಗ್ಯದ. ಮಂದಮತಿಗಳನ್ನು ಕುರಿತು ಇಲ್ಲಿ ಸಮಾಧಾನ ಮಾಡುವುದಕ್ಕೋಸ್ಕರವಾಗಿ ಅವರಿಗೆ ಒಂದು ಶ್ರುತಿ ಎನ್ನುವಂಥದ್ದು ಏನು ಮಾಡ್ತು ಅಂತಂದರೆ, ತಸ್ಯ ತಾವದೇವ ಚಿರನ್ ಯಾವನ್ನ ವಿಮೋಕ್ಷೆ ಅಥ ಸಂಪತ್ಸೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಮಂತ್ರ ಬರ್ತದೆ. ತತ್ವಜ್ಞಾನ ಆದ ಬಳಿಕ ಈ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಅದು ಬಿಟ್ಟ ಬಾಣ ಇದ್ದಂಗೆ. ಬಾಣವನ್ನು ಪ್ರಯೋಗ ಮಾಡಿದ್ದೀವಿ ಅಂತಂದರೆ ಅದು ತನ್ನ ವೇಗ ಇರು ಪರ್ಯಂತರವಾಗಿ ಚಲಿಸ್ತದೆ. ಯಾವಾಗ ಅದರ ವೇಗ ಅನ್ನುವಂಥದ್ದು ಮುಗಿದು ಹೋಯಿತು ಅಂತಂದರೆ ಆ ಬಾಣ ಅನ್ನುವಂಥದ್ದು ಬಿದ್ದು ಹೋಗ್ತದೆ, ಅದು ತನ್ನ ಗುರಿಯನ್ನು ತಲುಪುತ್ತದೆ. ಹಂಗೆ ಇಲ್ಲಿ ಬಾಹ್ಯ ದೃಷ್ಟಿಯನ್ನು ಇಟ್ಟುಕೊಂಡು ಈ ಅಜ್ಞರು, ಪಾಮರ ಜಡಮತಿಗಳಿಗೆ ಸಮಾಧಾನ ಮಾಡುವುದಕ್ಕೋಸ್ಕರವಾಗಿ ಈ ಶ್ರುತಿ ಎನ್ನುವಂಥದ್ದು ಏನು ಮಾಡ್ತು ಅಂತಂದ್ರೆ, ನೋಡಪ್ಪ, ಈ ತತ್ವಜ್ಞಾನ ಅಜ್ಞಾನವನ್ನು ನಾಶ ಮಾಡೈತೆ ಅಂದ್ರೂ ಕೂಡ, ಹೆಂಗೆ ನಾವು ಪಾತ್ರೆಯೊಳಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿರ್ತೀವಿ, ಆ ಪಾತ್ರೆ ತೊಳೆದ್ರೂ ಕೂಡ ಆ ಒಗ್ಗರಣೆಯ ವಾಸನೆ ಅನ್ನುವಂಥದ್ದು ಹೆಂಗೆ ಬರ್ತದೋ ಹಾಗೆ ತತ್ವಜ್ಞಾನ ಆದ್ರೂ ಕೂಡ ಅಜ್ಞಾನ ನಾಶ ಆಗೈತೆ ಅಂದ್ರೂ ಈ ಶರೀರ ಅನ್ನುವಂಥದ್ದು ಪ್ರಾರಬ್ಧ ಕರ್ಮ ಇರೂ ಪರ್ಯಂತರವಾಗಿದ್ದು ಜೀವಿಸಿಕೊಂಡಿರ್ತದೆ. ಯಾವಾಗ ಪ್ರಾರಬ್ಧ ಭೋಗ ತೀರುವುದೇ ತಡ, ಆವಾಗ ಈ ಶರೀರ ಅನ್ನುವಂಥದ್ದು ಇದು ಪಂಚಭೂತಗಳಲ್ಲಿ ಲೀನಾಗಿ ಹೋಗಿಬಿಡ್ತದೆ, ಇದು ನಾಶವನ್ನು ಹೊಂದುತ್ತದೆ. ಅತ್ರ ಬ್ರಹ್ಮ ಸಮಸ್ನುತೆ, ಅಂದರೆ ತತ್ವಜ್ಞಾನಿ ಇಲ್ಲೇ ಬ್ರಹ್ಮವನ್ನು ಹೊಂದುತ್ತಾ ಇದ್ದಾನೆ. ಅಂದರೆ ಜ್ಞಾನ ಸಮಕಾಲದಲ್ಲೇ ಅವನಿಗೆ ಪರಮಾತ್ಮ ಪ್ರಾಪ್ತಿಯಾಗಿಬಿಟ್ಟದ. ಅವನು ಬ್ರಹ್ಮವನ್ನು ಅರಿತು ಬ್ರಹ್ಮವೇ ಆಗಿಬಿಟ್ಟಿದ್ದಾನೆ. ಅವೇನು ಲೋಕಾಂತರಕ್ಕೆ ಹೋಗಂಗಿಲ್ಲ. ಈ ಶರೀರವನ್ನು ಬಿಟ್ಟು ಮತ್ತೆ ಯಾವುದೋ ಲೋಕಕ್ಕೆ ಹೋಗ್ತಾನೆ ಅಂತ ನಾವು ಅರ್ಥೈಸಬಾರದು. ಯಾಕಂದರೆ ಅಜ್ಞಾನ ಕಾಲದೊಳಗೆ ನಾವೆಲ್ಲ ದೇಹಾದಿಗಳಲ್ಲಿ ಆತ್ಮಬುದ್ಧಿಯುಳ್ಳವರಾಗಿ ನಾನು ಹುಡ್ತೀನಿ ಸಾಯ್ತೀನಿ ಅನ್ನುವಂಥ ನಮಗೆ ಭ್ರಾಂತಿಯಾಗಿರ್ತದೆ. ಆ ಭ್ರಾಂತಿಯಿಂದ ನಾವು ಜನ್ಮಗಳನ್ನು ಪಡೀತಾ ಇದ್ದೀವಿ. ಅಧ್ಯಾಸ ಮೂಲಕವಾಗಿ ಜೀವರುಗಳಿಗೆ ದೇಹಗಳು ಪ್ರಾಪ್ತಿಯಾಗ್ತಾ ಇದ್ದಾವೆ. ಅವರು ಇಲ್ಲಿ ಪ್ರಾರಬ್ಧ ಕರ್ಮ ಭೋಗ ತೀರಿದ ಬಳಿಕ ಅವರು ಈ ದೇಹ ಬಿಟ್ಟು ಆ ಜೀವ ಮತ್ತೊಂದು ಶರೀರವನ್ನು ಪಡೀಲಿಕ್ಕೆ ಹೋಗ್ತಾ ಇದ್ದಾನೆ. ಅವನ ಸೂಕ್ಷ್ಮ ಶರೀರ ಅನ್ನುವಂಥದ್ದು, ಸ್ಥೂಲ ದೇಹ ಇಲ್ಲೇ ನಾಶ ಆಗಿ ಹೋಗ್ತದೆ. ಸೂಕ್ಷ್ಮ ಶರೀರ ಮಾತ್ರ ಅವನು ಮಾಡಿದ ಕರ್ಮಾನುಸಾರವಾಗಿ, ಅಂದರೆ ಅವನು ಹಿಂದೆ ಎಷ್ಟೋ ಸಂಚಿತ ಕರ್ಮ ಅದಲ್ಲ, ಅದರೊಳಗೆ ಯಾವ ಕರ್ಮ ಫಲ ಕೊಡಲಿಕ್ಕೆ ಉದ್ಯುಕ್ತ ಆಗೈತೋ ಆ ಕರ್ಮದ ಫಲ ಪಡೆಯುವುದಕ್ಕೋಸ್ಕರವಾಗಿ ಅದಕ್ಕೆ ತಕ್ಕಂಥ ಒಂದು ಜನ್ಮವನ್ನು ಭಗವಂತ ಕೊಡ್ತಾ ಇದ್ದಾನೆ. ಆಗಲೇ ಅವನಿಗೆ ಶರೀರ ನಿರ್ಮಾಣ ಮಾಡಿಟ್ಟಿರ್ತಾನೆ. ಈ ಜೀವ ಇಲ್ಲಿ ಶರೀರ ಬಿಡೋದು ಅಟ್ಟೇ ತಡ ಆ ದೇಹದಲ್ಲಿ ಪ್ರವೇಶ ಆಗ್ತಾ ಇದ್ದಾನೆ. ಅಂದರೆ ಅಲ್ಲಿ ಲಿಂಗ ಶರೀರ ಹೋಗ್ತದೆ ಅಂತ. ಯಾಕೆ ಜೀವನೂ ಕೂಡ ಸ್ವರೂಪತಃ ವ್ಯಾಪಕದಾನ, ಅವನು ಪರಿಪೂರ್ಣದಾನ. ಜೀವನಿಗೆ ಗಮನಾಗಮನ ಇಲ್ಲ. ಅಲ್ಲಿ ಹೋಗೋದು ಯಾವುದು? ಲಿಂಗ ಶರೀರ ಅನ್ನುವಂಥದ್ದು. ಆತ್ಮನ ಸತ್ತಾ ಪಡ್ಕೊಂಡು ಲಿಂಗ ಶರೀರವೇ ಅಲ್ಲಿ ಹೋಗುವಂಥದ್ದಾಗಿದೆ. ಆ ಲಿಂಗ ಶರೀರದೊಳಗೆ ಅವನು ಮಾಡಿರ್ತಕ್ಕಂಥ
ಯಾಕಂದರೆ ಅಲ್ಲಿ ಅವಿದ್ಯೆ ಅಹಂಕಾರವನ್ನು ಆಶ್ರಯ ಮಾಡಿಕೊಂಡು ಎಲ್ಲ ಕರ್ಮಗಳು ಸೂಕ್ಷ್ಮ ರೂಪವಾಗಿ ಅದಾವ, ಅವು ಬೀಜ ರೂಪವಾಗಿ ಅದಾವ. ಆ ಕರ್ಮದ ಫಲವನ್ನು ಪಡೀಲಿಕ್ಕೆ ಅವನೇನು ಮಾಡ್ತಾನೆ ಅಂತಂದರೆ ದೇಹಾದಿಗಳನ್ನು ಪ್ರಾಪ್ತಿ ಮಾಡಿಕೊಳ್ತಾ ಇದ್ದಾನೆ ಅಂಥೇಳಿ ಈ ಪ್ರಕಾರವಾಗಿ ನಮಗೆ ಮಹಾತ್ಮರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಯಾವಾಗ ತತ್ವಜ್ಞಾನ ಆಯಿತು ಅಂತಂದರೆ ಜೀವಭಾವ ನಷ್ಟ ಆಗಿ ಹೋಗಿಬಿಡ್ತದೆ. ಜೀವಭಾವವನ್ನು ಕಳ್ಕೊಳ್ತಾನೆ. ಜೀವಭಾವ ಎಲ್ಲಿವರೆಗೆ ಇರ್ತದೆ? ಈ ದೇಹದೊಳಗೆ ನಾನು ಅನ್ನುವಂಥ ಬುದ್ಧಿ ಇರುವವರೆಗೆ. ಇಂದ್ರಿಯಗಳಲ್ಲಿ, ಅಂತಃಕರಣದಲ್ಲಿ, ಮನಸ್ಸು, ಬುದ್ಧಿ, ಚಿತ್ತುಗಳಲ್ಲಿ ನಾನು ಕರ್ತ, ನಾನು ಭೋಕ್ತ, ನಾನು ಅರಿಮರೆ ಉಳ್ಳವನು, ನಾನು ಸುಖ ದುಃಖಿ ಅಂಥೇಳಿ ಹಿಂಗೆ ನಾನು ನೋಡುವವನು, ಕೇಳುವವನು, ಹೋಗುವವನು, ಬರುವವನು, ಹುಟ್ಟುವವನು, ಸಾಯುವವನು, ಇವೆಲ್ಲ ಈ ಜ್ಞಾನಗಳು ಈ ಜೀವನಲ್ಲಿ ಅಜ್ಞಾನಿಗಿರುವಾಗಿರ್ತಾವೆ. ಈ ದೇಹ ಉಪಾದಿಯಿಂದ ಇವೆಲ್ಲ ತೋರ್ತಾ ಇದ್ದಾವೆ. ಯಾವಾಗ ತತ್ವಜ್ಞಾನ ಆಯಿತು ಅಂತಂದರೆ ಈ ಜೀವಭಾವ ಅನ್ನುವಂಥದ್ದು ಹೋಗ್ತದೆ. ಯಾಕಂದರೆ ಇಲ್ಲಿ ಅಂತಃಕರಣಕ್ಕೆ ಸಾಕ್ಷಿಯಾಗಿರ್ತಕ್ಕಂಥವನು, ಅವಸ್ಥಾತ್ರಿಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥವನು, ದೇಹತ್ರಯಗಳನ್ನು ದ್ರಷ್ಟ, ಮೂರು ದೇಹಗಳನ್ನು ನೋಡತಕ್ಕಂಥ ಆ ಪರಿಪೂರ್ಣವಾಗಿರ್ತಕ್ಕಂಥ ಪ್ರತ್ಯೇಗಾತ್ಮನೇ ನಾನಿದ್ದೀನಿ ಅನ್ನುವಂಥ ಜ್ಞಾನ ಮಾಡಿಕೊಂಡ ಅಂತಂದರೆ ಅದಕ್ಕೆ ಜಾಗ್ರತ್ ಸ್ವಪ್ನ ಸುಸುಪ್ತಿಯಾದಿ ಯತ್ ಪ್ರಕಾಶಂ ಪ್ರಕಾಶತೆ ತದ್ ಬ್ರಹ್ಮಮಿತಿ ಜ್ಞಾತ್ವ ಸರ್ವಬಂಧೈ ಪ್ರಮುಚ್ಯತೆ ಅಂತ ಶ್ರುತಿ ಹೇಳ್ತದೆ ನಮಗೆ. ಅಂದರೆ ಇಲ್ಲಿ ಜಾಗ್ರ, ಸ್ವಪ್ನ, ಸುಸುಪ್ತಿ ಈ ಮೂರು ಅವಸ್ಥೆಗಳು, ಈ ಮೂರು ಅವಸ್ಥೆಗಳನ್ನು ಪ್ರಕಾಶ ಮಾಡುವಂಥದ್ದು ಯಾವುದದು? ಜಾಗ್ರ, ಸ್ವಪ್ನ, ಸುಸುಪ್ತಿ ಯತ್ ಪ್ರಕಾಶ ತದ್ ಬ್ರಹ್ಮಮಿತಿ, ಅಂಥ ಬ್ರಹ್ಮವಸ್ತುವೇ ನಾನಿದ್ದೀನಿ. ಜಾಗ್ರ, ಸ್ವಪ್ನ, ಸುಸುಪ್ತಿ ಅಂತ ಮೂರು ಅವಸ್ಥೆಗಳು, ಮೂರು ಅವಸ್ಥೆಯಲ್ಲಿ ತೋರ್ತಕ್ಕಂಥ ಮೂರು ಜೀವರುಗಳು, ಮೂರು ವೃತ್ತಿಗಳು, ಘೋರ, ಶಾಂತ, ಮೂಢ ಅನ್ನುವಂಥ ಮೂರು ವೃತ್ತಿಗಳು, ಅಲ್ಲಿ ವಿಶ್ವ, ತೈಜಸ, ಪ್ರಾಜ್ಞೆ ಅನ್ನುವಂಥ ಮೂರು ಜೀವರುಗಳು, ಅಲ್ಲಿ ನಡೀತಕ್ಕಂಥ ಸಮಸ್ತ ವ್ಯವಹಾರ. ಜಾಗ್ರದೊಳಗೆ ವನಿತಾದಿ ಅನೇಕ ಭೋಗಗಳನ್ನು ಅನುಭೋಗ ಮಾಡ್ತಾ ಇದ್ದಾನೆ. ಸ್ವಪ್ನದಲ್ಲಿ ಅಲ್ಲಿ ಸೂಕ್ಷ್ಮವಾಗಿರತಕ್ಕಂಥ ಯಾವ ಭೋಗಗಳು, ಇಲ್ಲಿ ಸ್ಥೂಲ ಬುಕ್ ಅಂದರು, ಅಲ್ಲಿ ಕೇವಲ ಸೂಕ್ಷ್ಮ ವಸ್ತುಗಳು, ಅಂದರೆ ಅಲ್ಲಿ ಮನಸ್ಸು ಏನೇನು ಸಂಕಲ್ಪ ಮಾಡ್ತದೋ ಅಲ್ಲಿ ಆ ರೀತಿ ನೂತನ ಸೃಷ್ಟಿ ಆಗ್ತದೆ. ಆ ಸೃಷ್ಟಿಯಲ್ಲಿ ಜೀವ ಅಲ್ಲಿ ತೇಜಸ್ಸು ಅನಿಸಿಕೊಂಡು ಆ ಸ್ವಪ್ನ ಪ್ರಪಂಚದ ಅನುಭವವನ್ನು ಮಾಡಿಕೊಳ್ತಾನೆ. ಆಮೇಲೆ ನಿದ್ರೆಯೊಳಗೆ ಆನಂದ ಬುಕ್, ಅಲ್ಲಿ ಕೇವಲ ಆನಂದದ ಅನುಭೂತಿ, ಪ್ರತಿಬಿಂಬಾನಂದವನ್ನೇ ಅನುಭವಿಸ್ತಾ ಇದ್ದಾನೆ. ಹೀಗೆ ಈ ಅವಸ್ಥಾತ್ರಿಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರತ್ಯೇಗಾತ್ಮ ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನೆ ಅನ್ನುವಂಥ ಜ್ಞಾನ ಮಾಡಿಕೊಂಡ ಅಂತಂದರೆ ಸರ್ವಬಂಧೈ ಪ್ರಮುಚ್ಯತೆ, ಅಂದರೆ ಎಲ್ಲ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದ್ತಾ ಇದ್ದಾನೆ. ಅವನಿಗೆ ಸಂಸಾರದ ಯಾವ ಬಂಧನವೂ ಇಲ್ಲ. ಅದಕ್ಕೆ ಇಂಥ ಒಂದು ಜ್ಞಾನವನ್ನು ಮಾಡಿಕೊಂಡಿರ್ತಕ್ಕಂಥ ತತ್ವಜ್ಞಾನಿಯ ಒಂದು ಶರೀರ ಅನ್ನುವಂಥದ್ದು ನಾವು ಇದು ಪ್ರಾರಬ್ಧ ಕರ್ಮದಿಂದ ಉಳ್ಕೊಂಡದ ಅಂತ ಹೇಳ್ತೀವಿ, ಬಿಟ್ಟ ಬಾಣದಂತೆ. ಅದಕ್ಕೆ ಶ್ರುತಿ ಇದು ಬಾಹ್ಯ ದೃಷ್ಟಿಯನ್ನು ಇಟ್ಟುಕೊಂಡು ಹೇಳಿದೆ. ಆದರೆ ನಿಜವಾಗಿ ತತ್ವಜ್ಞಾನಿಗೆ ಒಂದು ಪ್ರಾರಬ್ಧ ಕರ್ಮ ಅದ ಅಂತ ಸಿದ್ಧ ಮಾಡೋಕ್ಕೆ ಹೇಳ್ತಾ ಇಲ್ಲ. ಅದಕ್ಕಿಲ್ಲೇನಂದ್ರು ಬಾಹ್ಯ ದೃಷ್ಟ್ಯಾ ಶ್ರುತಿ ಪ್ರಾರಬ್ಧಂ ವದತಿ. ಬಾಹ್ಯ ಹೊರಗಿನ ದೃಷ್ಟಿಯನ್ನು ಇಟ್ಟುಕೊಂಡು ಇಲ್ಲಿ ಯಾವ ಪ್ರಾರಬ್ಧವನ್ನು ಶ್ರುತಿ ಎನ್ನುವಂಥದ್ದು ಹೇಳೈತೆ ಹೊರತು ಜ್ಞಾನಿಗಳಿಗೆ ದೇವೇ ಮೊದಲಾಗಿರ್ತಕ್ಕಂಥ ನಿಜವಾಗಿಯೂ ಒಂದು ಪ್ರಾರಬ್ಧ ಕರ್ಮ ಅದ ಅಂಥೇಳಿ ಹೇಳಿಕ್ಕೆ ಹೊರಟಿಲ್ಲ ಅಂತ. ವಿಪಶ್ಚಿತಾಂ ದೇಹಾದಿ ಸಕೃತ್ ಸತ್ಯತ್ವಬೋಧಾಯ, ಅಂದರೆ ತತ್ವಜ್ಞಾನಿಗೆ ದೇಹ ಅನ್ನುವಂಥದ್ದು ಅದ, ಆ ದೇಹಾದಿಗಳ ಅಸ್ತಿತ್ವ. ತತ್ವಜ್ಞಾನಿಗೆ ಕೂಡ ಒಂದು ದೇಹ ಅದ ಅಂಥೇಳಿ ಅದನ್ನು ಸಿದ್ಧ ಮಾಡಲಿಕ್ಕೆ, ಅದನ್ನು ಉಪದೇಶ ಮಾಡಲಿಕ್ಕೆ ಶ್ರುತಿ ಅನ್ನುವಂಥದ್ದು ಹೊರಟದೇನು ಅಂತಂದರೆ ಇಲ್ಲ. ಯಾಕಂದರೆ ಇಲ್ಲಿ ತತ್ವಜ್ಞಾನಿ ನಿರ್ದೇಹಿಯಾಗಿಬಿಟ್ಟಿದ್ದಾನ, ಅವನು ದೇಹಕ್ಕೆ ಸಾಕ್ಷಿ ಸ್ವರೂಪನಾಗಿಬಿಟ್ಟಿದ್ದಾನ. ಹೆಂಗೆ ಜೀವರುಗಳು ದೇಹವೇ ಆತ್ಮ ಅಂತ ಭಾವಿಸಿಕೊಂಡಾರಲ್ಲ, ಹಂಗಿಲ್ಲಿ ತತ್ವಜ್ಞಾನಿ ದೇಹಾಭಿಮಾನ ಉಳ್ಳವನಲ್ಲ. ದೇಹದೊಳಗೆ ಅವನಿಗೆ ಎಳ್ಳಷ್ಟು ಅಭಿಮಾನ ಅನ್ನುವಂಥದ್ದಿಲ್ಲ. ಯಾಕಿದು ನಾನು ಅಂತಾಗಲಿ ನನ್ನದು ಅಂತಾಗಲಿ ಅವನಿಗೆ ಈ ಮೋಹ ಮಮಕಾರಗಳು ದೇಹದೊಳಗೆ ತತ್ವಜ್ಞಾನಿಗೆ ಅದಾವೇನು ಅಂತಂದರೆ ಇಲ್ಲ. ಯಾಕಂದರೆ ಅವನಲ್ಲಿ ಕೇವಲ ಒಂದು ಅಂತರ್ದೃಷ್ಟಿ, ಅವನು ಕೇವಲ ಆತ್ಮದೃಷ್ಟಿ ಉಳ್ಳವನಾಗಿರ್ತಾ ಇದ್ದಾನೆ, ಬ್ರಹ್ಮದೃಷ್ಟಿ ಉಳ್ಳವನಾಗಿರ್ತಾ ಇದ್ದಾನೆ.
ಅವನ ವೃತ್ತಿ ಎಲ್ಲಿ ಹೋದ್ರೂ ಕೂಡ ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮದರ್ಶನಂ. ಅವನ ವೃತ್ತಿ ಅಂತರ್ಮುಖ ಹೋದ್ರೂ ಬ್ರಹ್ಮವನ್ನೇ ಕಾಣ್ತಾನ, ಮನಸ್ಸು ಬಹಿರ್ಮುಖವಾಗಿ ಹೋಯಿತು ಅಂತಂದ್ರೂ ಅಲ್ಲಿಯೂ ಕೂಡ ಬ್ರಹ್ಮವನ್ನೇ ಕಾಣ್ತಾ ಇದ್ದ. ಬ್ರಹ್ಮದ ವ್ಯತಿರಿಕ್ತ ಇನ್ನೊಂದು ವಸ್ತುವನ್ನು ಕಾಣಲಾರ. ಆದ್ದರಿಂದ ಅಂಥ ಪರಬ್ರಹ್ಮ ಸ್ವರೂಪವೇ ತಾನಾಗಿರುವುದರಿಂದ ತತ್ವಜ್ಞಾನಿಗೆ ದೇಹಾದಿಗಳು ಅದಾವೇನು ಅಂತಂದರೆ ಇಲ್ಲ. ತತ್ವಜ್ಞಾನಿಗೆ ಯಾವ ದೇಹಗಳು ಇಲ್ಲ. ಅವನು ಕೇವಲ ಅಸಂಗನಾಗಿದ್ದಾನೆ, ಅವನು ನಿರಂಜನನಾಗಿದ್ದಾನೆ, ಅವನು ಕೇವಲ ಪರಿಪೂರ್ಣವಾಗಿರ್ತಕ್ಕಂಥ ಅಖಂಡ ಪರಬ್ರಹ್ಮ ಸ್ವರೂಪವೇ ಆಗಿದ್ದಾನೆ. ಅಂಥವನನ್ನು ಕುರಿತು ಇಲ್ಲಿ ಶ್ರುತಿ ಅನ್ನುವಂಥದ್ದು ಇಲ್ಲಿ ಒಂದು ಬಾಹ್ಯದೃಷ್ಟಿ ಮೂಲಕವಾಗಿ, ಯಾಕಂದರೆ ಅವರಿಗೆ ಸಮಾಧಾನ ಮಾಡಬೇಕಾಗ್ಯದ. ಜಡಮತಿಗಳಾಗಿರ್ತಕ್ಕಂಥವರು ಮತ್ತು ತತ್ವಜ್ಞಾನ ಆದಮೇಲೆ ಅಜ್ಞಾನ ನಾಶ ಆಗ್ತೈತಿ. ಅಜ್ಞಾನದ ಕಾರ್ಯವಾಗಿರ್ತಕ್ಕಂಥ ಈ ಶರೀರ ನಾಶವಾಗಿ ಹೋಗಬೇಕಾಗಿತ್ತು, ಮತ್ತು ಶರೀರ ಇನ್ನೂ ಬದುಕೊಂಡೈತಲ್ಲ ಅಂತ ಈ ಪ್ರಕಾರವಾಗಿ ಆಕ್ಷೇಪ ಮಾಡಿದರೆ ಅಂಥವರನ್ನು ಕುರಿತು ಸಮಾಧಾನ ಮಾಡುವುದಕ್ಕೋಸ್ಕರವಾಗಿ ಇಲ್ಲಪ್ಪ, ತತ್ವಜ್ಞಾನಿ ಪ್ರಾರಬ್ಧ ಭೋಗವನ್ನು ಅನುಭವ ಮಾಡೋ ಪರ್ಯಂತರವಾಗಿ ಅವನ ಶರೀರ ಇರ್ತದೆ. ಯಾಕಂದರೆ ಅಜ್ಞಾನದೊಳಗೆ ಎರಡು ಶಕ್ತಿ ಅದಾವೆ, ಒಂದು ಆವರಣ ಶಕ್ತಿ, ಮತ್ತೊಂದು ವಿಕ್ಷೇಪ ಶಕ್ತಿ ಅಂತ. ಆವರಣ ಶಕ್ತಿ ಅಂತಂದರೆ ಸ್ವರೂಪವನ್ನು ಮುಚ್ಚಿ ಹಾಕಿದ್ದು. ಈಗ ಸೂರ್ಯದಾನ, ಆ ಸೂರ್ಯನನ್ನು ಮೋಡ ಮುಚ್ಚಿ ಹಾಕ್ತದೆ. ಆ ಮೋಡ ಸೂರ್ಯನ ಕಾಣಲಾರ್ದಂಗೆ ಮಾಡ್ತದೆ. ಯಾವಾಗ ಬಿರುಗಾಳಿ ಬೀಸ್ತು ಅಂತಂದರೆ ಮೋಡ ಚದುರಿ ಹೋಯಿತು ಅಂತಂದರೆ ಆವಾಗ ಸೂರ್ಯ ಪ್ರಕಟನಾಗ್ತಾ ಇದ್ದಾನೆ. ಹಂಗೆ ಇಲ್ಲಿ ಜ್ಞಾನೇ ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ. ಯಾರು ಜ್ಞಾನದಿಂದ ಅಜ್ಞಾನವನ್ನು ನಿವಾರಣೆ ಮಾಡಿಕೊಳ್ತಾ ಇದ್ದಾರೋ ಆ ಸೂರ್ಯನ ಪ್ರಕಾಶದಂತೆ ಅವರು ತಮ್ಮ ಆತ್ಮದರ್ಶನವನ್ನು ಮಾಡಿಕೊಳ್ತಾರೆ ಅಂತ. ಅಜ್ಞಾನ ಕಳ್ಕೊಂಡವರು, ಜ್ಞಾನದಿಂದ ಅಜ್ಞಾನವನ್ನು ಯಾರು ದೂರ ಮಾಡಿಕೊಂಡಾರೋ ಅವರು ತಮ್ಮ ಸ್ವರೂಪದ ದರ್ಶನ ಮಾಡಿಕೊಳ್ತಾ ಇದ್ದಾರೆ. ಅವರಿಗೆ ಸಾಕ್ಷಾತ್ ಬ್ರಹ್ಮದರ್ಶನ ಅನ್ನುವಂಥದ್ದು ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಆ ಜಡರನ್ನು ಕುರಿತು ಅವರಿಗೆ ಸಮಾಧಾನ ಮಾಡುವುದಕ್ಕೋಸ್ಕರವಾಗಿ ಇಲ್ಲಿ ಶ್ರುತಿ ಭಗವತಿ ಬಾಹ್ಯದೃಷ್ಟಿಯನ್ನು ಇಟ್ಟುಕೊಂಡು, ಬಾಹ್ಯದೃಷ್ಟಿ ಅಂತಂದರೆ ವ್ಯವಹಾರ ದೃಷ್ಟಿಯೊಳಗೆ, ವ್ಯವಹಾರ ಕಾಲದೊಳಗೆ ಈ ಯಾವ ಪ್ರಾರಬ್ಧವನ್ನು ಹೇಳ್ತಾ ಇದೆ ಶ್ರುತಿ ಅನ್ನುವಂಥದ್ದು. ನೋಡಪ್ಪ, ತತ್ವಜ್ಞಾನಿಯು ಕೂಡ ಪ್ರಾರಬ್ಧ ಭೋಗವನ್ನು ಅನುಭವಿಸ್ತಾ ಇದ್ದಾನೆ. ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಅಲ್ಲಿ ಜ್ಞಾನಿಗೆ ಉಂಟು ಅಂತ ಹೇಳೈತೆ ಹೊರತು, ಆದರೆ ನಿಜವಾಗಿ ಇಲ್ಲಿ ಜ್ಞಾನಿಗೆ ಪಾರಮಾರ್ಥಿಕ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದಾಗ ಅವನಿಗೆ ದೇಹವೇ ಮೊದಲಾಗಿರ್ತಕ್ಕಂಥವುಗಳು ನಿಜವಾಗಿ ಅದಾವೇನು ಅಂತಂದರೆ ಇಲ್ಲ. ಪಾರಮಾರ್ಥ ದೃಷ್ಟಿ ವಿಚಾರ ಮಾಡಿದರೆ ಇಲ್ಲ, ವ್ಯಾವಹಾರಿಕ ದೃಷ್ಟಿಯಿಂದ ನಾವು ಹೇಳಿಕ್ಕೆ ಹೊರಟಿದ್ದೇವೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕಡೆಯಲ್ಲಿ ಶ್ರುತಿಯನ್ನು ಹೇಳಿಕೊಂಡು ಮಾಂಡುಕಾರಿಕೆಯಲ್ಲಿ ಹೇಳ್ತಾ ಇದ್ದಾರೆ, ಅದ್ವೈತಂ ಪಾರಮಾರ್ಥತಃ ಮಾಯಾ ಮಾತ್ರ ಇದಂ ದ್ವೈತಂ ಅದ್ವೈತಂ ಪಾರಮಾರ್ಥತಃ ಅಂತ ಹೇಳ್ತಾರೆ. ಪಾರಮಾರ್ಥಿಕ ಮೂರೂ ಕಾಲದಲ್ಲಿ ಇರತಕ್ಕಂಥದ್ದು ಯಾವುದು? ಅದ್ವೈತ. ಅದ್ವೈತ ಅಂದರೆ ಯಾವುದು? ಪರಬ್ರಹ್ಮ ವಸ್ತು. ಪರಬ್ರಹ್ಮ ವಸ್ತು ಮೂರೂ ಕಾಲಗಳಲ್ಲಿ ಇರತಕ್ಕಂಥದ್ದು. ಅದು ಯಾವತ್ತೂ ನಾಶವನ್ನು ಹೊಂದುವಂಥದ್ದಲ್ಲ. ಆದರೆ ಮಾಯಾ ಮಾತ್ರ ಇದಂ ದ್ವೈತಂ, ಈ ದ್ವೈತ ರೂಪವಾಗಿರ್ತಕ್ಕಂಥ ಈ ದೇಹಾದಿ ಪ್ರಪಂಚ ಐತಲ್ಲ, ಇದು ಅವಿದ್ಯಾಕಲ್ಪಿತ, ಇದು ಮಾಯಾಕಲ್ಪಿತವಾಗಿರ್ತಕ್ಕಂಥದ್ದು. ಮಾಯೇನೇ ಮಿಥ್ಯಾ ಅಂತಂದ ಬಳಿಕ ಈ ಕಲ್ಪಿತವಾಗಿರ್ತಕ್ಕಂಥ ಈ ದೇಹಾದಿ ಪ್ರಪಂಚ ಸತ್ಯ ಆಗ್ತದೇನು ಅಂತಂದರೆ ಇದು ಸತ್ಯ ಆಗೋದಿಲ್ಲ. ಅದಕ್ಕೆ ನಾವಿಲ್ಲಿ ಮೂರು ಸತ್ಯವನ್ನು ಒಪ್ಪಿಕೊಂಡು ಬಂದಿದ್ದೀವಿ. ಯಾಕಂದ್ರೆ ನಮಗೆ ಶಾಸ್ತ್ರಜ್ಞಾನ ಆಗಬೇಕಾಗ್ಯದ, ನಮಗೆ ನಿಜವಾದ ನಿರ್ಗುಣರಾಕಾರವಾದ ಪರತತ್ವವನ್ನು ನಾವು ತಿಳ್ಕೊಳ್ಬೇಕಾಗ್ಯದ. ಅಂಥ ಪರಬ್ರಹ್ಮದ ಜ್ಞಾನ ಮಾಡಿಕೊಳ್ಳಿಕ್ಕೆ ನಮ್ಮ ಶಾಸ್ತ್ರಕಾರರು ಮೂರು ಸತ್ಯವನ್ನು ಹೇಳ್ಕೊಂಡು ಬಂದರು. ಒಂದು ಪಾರಮಾರ್ಥಿಕ ಸತ್ಯ, ಒಂದು ವ್ಯಾವಹಾರಿಕ ಸತ್ಯ, ಮತ್ತೊಂದು ಪ್ರಾತಿಭಾಷಿಕ ಸತ್ಯ ಅಂತ. ಇಲ್ಲಿ ಪಾರಮಾರ್ಥಿಕ ಸತ್ಯ ಯಾವುದು ಅಂತಂದರೆ ಆ ಶುದ್ಧ ಪರಬ್ರಹ್ಮ. ಅದಿರೋದು ಅಖಂಡವಾಗಿ ಒಂದೇ ಅದು. ಯಾಕಂದರೆ ನೇಹನಾನಾಸ್ತಿ ಕಿಂಚನ ಶ್ರುತಿಗಳು ಹೇಳ್ತಾ ಇದ್ದಾವೆ. ಬ್ರಹ್ಮದೊಳಗೆ ನಾನತ್ವ ಅನ್ನುವಂಥದ್ದಿಲ್ಲ. ಅದನ್ನು ಮುಂದಿನ ಶ್ಲೋಕಗಳಲ್ಲಿ ಅದನ್ನು ಭೇದ ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ. ಭೇದ ಅನ್ನೋದೇ ಇಲ್ಲ ಅಂತ ಅದನ್ನು ಬೋಧ ಮಾಡೋರು ಅದಾರ.
ಅದನ್ನು ಮುಂದೆ ವಿಚಾರ ಮಾಡೋಣ. ಅಂತೂ ಇಲ್ಲಿ ಅದ್ವೈತ ರೂಪವಾಗಿರ್ತಕ್ಕಂಥ ಅಂದರೆ ಏಕಮೇವ ಅದ್ವಿತೀಯವಾಗಿರ್ತಕ್ಕಂಥ ಯಾವ ಬ್ರಹ್ಮವಸ್ತು ಅನ್ನುವಂಥದ್ದೇನಾದ ಅದು ಪಾರಮಾರ್ಥಿಕ ಸತ್ತ ಉಳ್ಳದ್ದು, ಮೂರೂ ಕಾಲದಲ್ಲಿ ಇರತಕ್ಕಂಥದ್ದು, ಅದು ಬಾಧಿಸಿಕೊಳ್ಳಲಾರದು, ಯಾವುದರಿಂದಲೂ ಕೂಡ ಅದು ಅರಿಸಿಕೊಳ್ಳಲಾರದು, ಅದು ಸ್ವಯಂ ಅರಿಯುವುದೇ ಆಗೈತೆ ಹೊರತು ಇನ್ನೊಂದರಿಂದ ಅರಿಸಿಕೊಳ್ಳುವಂಥದ್ದಲ್ಲ. ಅದು ಪಾರಮಾರ್ಥಿಕ ಸತ್ತ ಉಳ್ಳದ್ದು ಯಾವುದು? ಪರಬ್ರಹ್ಮ, ಪ್ರತ್ಯೇಗಾತ್ಮ ಅಂತ ನಾವೇನು ಕರಿತೀವಲ್ಲ, ಅದು ಪಾರಮಾರ್ಥಿಕ ಸತ್ತ ಉಳ್ಳದ್ದು. ಇನ್ನೊಂದು ವ್ಯಾವಹಾರಿಕ ಸತ್ತ, ವ್ಯವಹಾರ ಕಾಲದಲ್ಲಿ ಮಾತ್ರ ಯಾವುದು ಪ್ರತೀತಿಯಾಗ್ತದೋ ಅದಕ್ಕೆ ವ್ಯಾವಹಾರಿಕ ಸತ್ತ ಅಂತ ಕರಿತೀವಿ. ಈಗ ನಮ್ಮ ಜಾಗೃತ ಕಾಲದೊಳಗೆ ಅನೇಕ ವ್ಯವಹಾರ ನಡೀತಾ ಇದ್ದಾವೆ. ಪ್ರಪಂಚದೊಳಗೆ ಅನೇಕ ನಾನಾ ರೀತಿಯಾಗಿರ್ತಕ್ಕಂಥ ವಿಷಯ ಭೋಗಗಳನ್ನು ನಾವು ನೋಡ್ತಾ ಇದ್ದೀವಿ. ವಿಷಯ ಭೋಗಗಳು ನಮಗೆ ಕಣ್ಣಿಗೆ ಕಾಣ್ತಾ ಇದ್ದಾವೆ. ಅದನ್ನು ನಾವು ಕ್ರಿಯಾದಿಗಳನ್ನು ಮಾಡಿ, ಕರ್ಮಗಳನ್ನು ಮಾಡಿ ಅವುಗಳನ್ನು ಪಡ್ಕೊಳ್ತೀವಿ, ಅವುಗಳನ್ನು ಅನುಭೋಗ ಮಾಡ್ತಾ ಇದ್ದೀವಿ. ಅಂದರೆ ಇದು ವ್ಯಾವಹಾರಿಕ ಸತ್ತ, ವ್ಯವಹಾರ ಕಾಲದಲ್ಲಿ ಮಾತ್ರ ಪ್ರತೀತಿ ಆಗ್ತದೆ. ಮುಂದೆ ಬ್ರಹ್ಮಜ್ಞಾನ ಆಯಿತು ಅಂತಂದರೆ ಇದು ಬಾಧಿಸಿಕೊಂಡು ಹೋಗಿಬಿಡ್ತದೆ. ಬ್ರಹ್ಮಜ್ಞಾನ ಆದಾಗ ಈ ವ್ಯಾವಹಾರಿಕ ಸತ್ತ ಉಳ್ಕೊಳ್ಳೋದಿಲ್ಲ. ಇನ್ನು ಪ್ರಾತಿಭಾಷಿಕ ಸತ್ತ ಯಾವುದು ಅಂತಂದರೆ ಪ್ರತೀತಿ ಕಾಲದಲ್ಲಿ ಮಾತ್ರ ತೋರ್ತದೆ. ಈಗ ಹಗ್ಗದಲ್ಲಿ ಹಾವು ತೋರ್ತದೆ, ಅದು ವ್ಯಾವಹಾರಿಕ ಸತ್ತ ಅಲ್ಲ. ಯಾಕಂದರೆ ಭ್ರಾಂತಿ ಕಾಲದಲ್ಲಿ ಯಾವುದು ತೋರ್ತದೋ ಅದು ಪ್ರಾತಿಭಾಷಿಕ ಸತ್ತ ಅಂತ ಕರೀತಾರೆ. ಭ್ರಾಂತಿ ಕಾಲದಲ್ಲಿ ಮಾತ್ರ ತೋರೋದು. ಈಗ ಹಗ್ಗದೊಳಗೆ ನಮಗೆ ಹಾವಿನ ಭ್ರಾಂತಿ ಆಗ್ಯದ. ಆ ಹಾವು ಎಲ್ಲಿ ತನಕ ಇರ್ತದದು? ನಮ್ಮ ಭ್ರಾಂತಿ ದೂರ ಆಗುವ ತನಕ ಹಾವು ತೋರ್ತದೆ. ಯಾವಾಗಿದು ಹಗ್ಗ ಅನ್ನುವಂಥ ಅಧಿಷ್ಠಾನ ಜ್ಞಾನ ಆಯಿತು ಅಂತಂದರೆ ಆವಾಗ ಆ ಭ್ರಾಂತಿ ಏನಾಗಿತ್ತಲ್ಲ, ಹಾವಿನ ಭ್ರಾಂತಿ, ಆ ಭ್ರಾಂತಿ ಅಳೆದು ಹೋಗ್ತದೆ, ಭ್ರಾಂತಿ ನಾಶ ಆಗಿ ಹೋಗ್ತದೆ. ಅದಕ್ಕೆ ಇಲ್ಲಿ ಈ ಭ್ರಾಂತಿ ಅನ್ನುವಂಥದ್ದು, ಈಗ ನಮ್ಮ ಹಗ್ಗದಲ್ಲಿ ಹಾವಾಗಲಿ, ಮೂಟುಮರಲ್ಲಿ ಕಳ್ಳಾಗಲಿ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಆಗಲಿ, ಇವೆಲ್ಲ ಪ್ರಾತಿಭಾಷಿಕ ಸತ್ತ ಅಂತ ಹೇಳಿಸ್ಕೊಳ್ತಾ ಇದ್ದಾವೆ. ಕೇವಲ ಭ್ರಾಂತಿ ಕಾಲದಲ್ಲಿ ಮಾತ್ರ ತೋರ್ತಾ ಇದ್ದಾವೆ ಅಂತ. ಆದ್ದರಿಂದ ಇಲ್ಲಿ ಸತ್ತಾತ್ರೇಯಗಳನ್ನು ಶಾಸ್ತ್ರ ಯಾಕೆ ಹೇಳಿದ್ದಾವೆ ಅಂತಂದರೆ ನಮಗೆ ಯಥಾರ್ಥವಾದ ಪರಬ್ರಹ್ಮ ಪ್ರತ್ಯೇಗಾತ್ಮನ ಒಂದು ಜ್ಞಾನ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಸತ್ತಾತ್ರೇಯಗಳನ್ನು ಶಾಸ್ತ್ರದಲ್ಲಿ ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಇಲ್ಲಿ ಒಂದು ಬಾಹ್ಯ ದೃಷ್ಟಿಯನ್ನು ಇಟ್ಟುಕೊಂಡು ತತ್ವಜ್ಞಾನಿಗೆ ಈ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಅದಂತ ಹೇಳಲಿಕ್ಕೆ ಶ್ರುತಿ ಹೊಂಟೈತೆ ಹೊರತು ಅಲ್ಲಿ ಶ್ರುತಿ ಅಭಿಪ್ರಾಯ ಅನ್ನುವಂಥದ್ದು ತತ್ವಜ್ಞಾನಿಗೂ ಕೂಡ ಒಂದು ದೇಹ ಅದ, ಅವನಿಗೆ ಒಂದು ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಅದ, ಅವನು ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು ಅಂಥೇಳಿ ಅದನ್ನು ಉಪದೇಶ ಮಾಡೋಕ್ಕೆ ಹೊರಟಿಲ್ಲ. ಅದು ಒಂದು ಅಜ್ಞಾನಿಗಳ ದೃಷ್ಟಿಯನ್ನು ಇಟ್ಟುಕೊಂಡು ಪಾಮರರನ್ನು ಸಮಾಧಾನಪಡಿಸುವುದಕ್ಕೋಸ್ಕರವಾಗಿ ಶ್ರುತಿ ಆ ರೀತಿಯಾಗಿ ಬೋಧ ಮಾಡಿಕೊಂಡು ಬಂದದ ಅಂಥೇಳಿ ಈ ಎರಡು ಶ್ಲೋಕಗಳಲ್ಲಿ ನಮಗೆ ಆಚಾರ್ಯರು ಬಹಳ ಸುಂದರವಾದ ಉಪದೇಶವನ್ನು ಇಲ್ಲಿ ಮಾಡಿಕೊಂಡು ಬರುವಂಥವರಾಗಿದ್ದಾರೆ. ಅದಕ್ಕೆ ಇಲ್ಲಿ ಜ್ಞಾನೇನ ಅಜ್ಞಾನ ಕಾರ್ಯಸ್ಯ ಸಮೂಲಸ್ಯ ಲಯೋ ಯದಿ ತಿಷ್ಠತಿ. ಜ್ಞಾನೇನ ಅಂತಂದರೆ ಇಲ್ಲಿ ಆತ್ಮಜ್ಞಾನದಿಂದ ಜೀವ ಪರಬ್ರಹ್ಮ ಸ್ವರೂಪನೇ ಇದ್ದಾನೆ ಅನ್ನುವಂಥ ಜ್ಞಾನವೇ ನಿಜವಾದ ಜ್ಞಾನ ಅಂತ ಹೇಳಿಸಿಕೊಡ್ತದೆ. ಈ ಜ್ಞಾನದಿಂದಲೇ ನಮಗೆ ಮುಕ್ತಿ. ಯಾಕಂದರೆ ವಿವೇಕ ಚೂಡಾಮಣಿಯಲ್ಲಿ ಪೂರ್ವದಲ್ಲಿ ನಮಗೆ ಉಪದೇಶ ಮಾಡಿಕೊಂಡು ಬಂದಾರ. ವದಂತು ಶಾಸ್ತ್ರಾಣಿ ಯಜಂತು ದೇವತಾನ್ ಕುರ್ವಂತು ಕರ್ಮಾಣಿ ಭಜಂತು ದೇವತಾ ಆತ್ಮೈಕ ಬೋಧೇನ ವಿನಾಪಿ ಮುಕ್ತಿರ್ನ ಸಿದ್ಧತಿ ಜನ್ಮ ಶತಾಂತರೇಪಿ ಅಂತ ಹೇಳಿದರು. ಅಂದರೆ ನಾವು ಎಷ್ಟೇ ಶಾಸ್ತ್ರಗಳನ್ನು ಬೋಧ ಮಾಡಲಿ ಮತ್ತು ಅನೇಕ ದೇವತೆಗಳನ್ನು ಕುರಿತು ಆರಾಧನೆ ಮಾಡಲಿ, ವೇದೋಕ್ತವಾಗಿರ್ತಕ್ಕಂಥ ಅನೇಕ ಕರ್ಮಗಳನ್ನು ನಾವು ಆಚರಿಸಲಿ, ಅಗ್ನಿಹೋತ್ರಾದಿ ಎಷ್ಟೇ ಕರ್ಮಗಳನ್ನು ಮಾಡಲಿ ಅಥವಾ ದೇವತೆಗಳನ್ನು ಕುರಿತು ಉಪಾಸನೆ ಮಾಡಲಿ, ಇವುಗಳಿಂದ ನಮಗೆ ಮುಕ್ತಿ ಅನ್ನುವಂಥದ್ದಾಗೋದಿಲ್ಲ. ಆತ್ಮೈಕ ಬೋಧೇನ ಅಂತ ಹೇಳಿದರು. ಜೀವ ಪರಮಾತ್ಮರ ಏಕತ್ವ ಜ್ಞಾನದಿಂದಲೇ ಜೀವನು ಬ್ರಹ್ಮಸ್ವರೂಪನಿದ್ದಾನೆ ಎನ್ನುವಂಥ ಏಕತ್ವ ಜ್ಞಾನವನ್ನು ಮಾಡಿಕೊಂಡಾಗಲೇ ನಮಗೆ ಮುಕ್ತಿ, ಈ ಸಂಸಾರ ಬಂಧನದಿಂದ ಬಿಡುಗಡೆ. ನಾವು ಎಲ್ಲ ಸಂಸಾರದ ಎಲ್ಲ ಅನರ್ಥಗಳನ್ನು, ಎಲ್ಲ ದುಃಖಗಳನ್ನು ನಾವು ಕಳ್ಕೊಳ್ಬೇಕಾಗಿತ್ತು ಅಂತಂದರೆ ಇಂಥ ಶ್ರೇಷ್ಠವಾದ ಆತ್ಮಜ್ಞಾನವನ್ನೇ ಮಾಡಿಕೊಳ್ಬೇಕು. ಇದನ್ನು ಬಿಟ್ಟು
ಜನ್ಮ ಶತಾಂತರೇಪಿ, ನೀ 100 ಜನ್ಮ ಅಲ್ಲ 100 ಶತ ಅಂದರೆ 100 ಕೋಟಿ ಜನ್ಮ ಎತ್ತಿ ಬಂದ್ರೂ ಕೂಡ, 100 ಕಲ್ಪಗಳು ಹೋದ್ರೂ ಕೂಡ ನಿನಗೆ ಮುಕ್ತಿ ಅನ್ನುವಂಥದ್ದು ಆಗೋದಿಲ್ಲ ಅಂತ ನಮಗೆ ಶಾಸ್ತ್ರಗಳು ಹೇಳ್ತಾ ಇದ್ದಾವೆ. ಅದಕ್ಕೆ ಇಲ್ಲಿ ಜ್ಞಾನೇನ ಅಜ್ಞಾನ ಕಾರ್ಯಸ್ಯ, ಜ್ಞಾನೇನ ಅಜ್ಞಾನ ಅಂದರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಶರಣರು ಹೇಳಿದರು. ಜ್ಞಾನದಿಂದಲೇ ಅಜ್ಞಾನದ ನಿವೃತ್ತಿ ಅನ್ನುವಂಥದ್ದಾಗ್ತದೆ. ಅಜ್ಞಾನದ ಕಾರ್ಯ ಯಾವುದು ಅಂತಂದರೆ ಈ ಪ್ರಪಂಚ, ಈ ದೇಹ ಅದ, ಈ ದೇಹ ಮತ್ತು ಇದರ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜಡರೂಪವಾಗಿರ್ತಕ್ಕಂಥ ಈ ಪ್ರಪಂಚ, ಅನೇಕ ಪ್ರಾಣಿಗಳು, ಪಕ್ಷಿಗಳು, ನಾವು ನೋಡುವಂಥ ನಮ್ಮ ಕಣ್ಣಿಗೆ ಏನೇನು ಕಾಣ್ತದೋ ಈ ದೃಶ್ಯ ರೂಪವಾಗಿರ್ತಕ್ಕಂಥ ಈ ಪ್ರಪಂಚ ಅನ್ನುವಂಥದ್ದು ಇದು ಯಾವುದರಿಂದ ಉತ್ಪತ್ತಿಯಾಗ್ಯದ ಅಂದರೆ ಅಜ್ಞಾನದಿಂದ. ಈಗ ತತ್ವಜ್ಞಾನ ಆಯಿತು ಅಂತಂದರೆ ಯಾವಾಗ ಅಜ್ಞಾನದ ಸಂಪೂರ್ಣ ನಿವೃತ್ತಿ ಆಗ್ತದೆ, ಅಂದ್ರೆ ಆವರಣ ಭಂಗ ಆಗ್ತದೆ. ಆದರೆ ವಿಕ್ಷೇಪ ಶಕ್ತಿ ಅನ್ನೋದು ಉಳ್ಕೊಂಡಿರ್ತದೆ. ಆ ವಿಕ್ಷೇಪ ಶಕ್ತಿ ಎಲ್ಲಿ ತನಕ ಇರ್ತದೆ ಅಂತಂದರೆ ಈ ಪ್ರಾರಬ್ಧ ಭೋಗ ಕರ್ಮ ತೀರೂ ತನಕ ಇರ್ತದೆ ಅಂತ ಹೇಳ್ತಾರೆ. ಪ್ರಾರಬ್ಧ ಕರ್ಮದ ಭೋಗ ತೀರ್ತು ಅಂತಂದರೆ ವಿಕ್ಷೇಪ ಶಕ್ತಿಯೂ ನಾಶ ಆಗಿ ಹೋಗಿಬಿಡ್ತದೆ. ಆವಾಗ ಅವನು ತತ್ವಜ್ಞಾನಿ ವಿದೇಹ ಕೈವಲ್ಯವನ್ನು ಪಡಿತಾನೆ. ಮೊದಲು ಜೀವನ್ಮುಕ್ತಿ ಲಕ್ಷಣ ಆನಂದ ಅನುಭವಿಸ್ತಿದ್ದ, ತತ್ವಜ್ಞಾನ ಆದ ಬಳಿಕ ಜೀವಿಸಿಕೊಂಡಿರೂ ಪರ್ಯಂತರವಾಗಿ, ಅವನ ದೇಹ ಇರೂ ಪರ್ಯಂತರವಾಗಿ ಜೀವನ್ಮುಕ್ತಿ ಆನಂದವನ್ನು ಅನುಭವಿಸ್ತಾನೆ. ಅಂದರೆ ಜೀವಿಸಿಕೊಂಡಿರಬೇಕು, ಜೀವಭಾವ ಹೋಗಿರಬೇಕು. ಹೆಂಗೆ ಸರ್ಪದೊಳಗೆ 2 ವಿಷದ ಹಲ್ಲದಾವು, 2 ವಿಷದ ಹಲ್ಲು ತೊಗೊಂಡು ಬಿಟ್ರೆ ಸರ್ಪತ್ವ ಹೋಗ್ಯದ, ಸರ್ಪ ಜೀವಿಸಿಕೊಂಡಿದೆ ಅಂತ ಅರ್ಥ. ಹಂಗೆ ಜೀವಭಾವ ನಿವೃತ್ತಿ ಆಗಬೇಕಂತ, ಆಗಲೇ ಅವನು ಮುಕ್ತನಾಗ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ತತ್ವಜ್ಞಾನಿಗೆ ಒಂದು ಪ್ರಾರಬ್ಧ ಕರ್ಮ, ಅವನಿಗೊಂದು ದೇಹ, ಅವನಿಗೊಂದು ಪ್ರಾರಬ್ಧ ಕರ್ಮವನ್ನು ಇಲ್ಲಿ ಹೇಳಲಿಕ್ಕೆ ಕಾರಣ ಏನು ಅಂತಂದರೆ, ಯಾರಿಗೆ ಈ ಕಾರಣಸಹಿತವಾಗಿ ಯಾವುದು ಅಜ್ಞಾನದ ಕಾರ್ಯ ಅನ್ನುವಂಥದ್ದು ಇದು ತತ್ವಜ್ಞಾನದಿಂದ ನಾಶ ಆಯಿತು ಅಂತಂದರೆ, ಮತ್ತು ತತ್ವಜ್ಞಾನಿ ಅವನ ಶರೀರ ಪಾತ ಆಗಬೇಕಾಗಿತ್ತು, ಶರೀರ ಬಿದ್ದು ಹೋಗಬೇಕಾಗಿತ್ತು, ನಾಶ ಆಗಬೇಕಾಗಿತ್ತು, ಮತ್ತಿನ್ನೂ ಬದುಕೊಂಡಿದ್ದಾನಲ್ಲ ಅಂತ ಯಾರಾದರೂ ಅಜ್ಞಾನಿಗಳು ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾದರೆ, ಆಕ್ಷೇಪವನ್ನು ಮಾಡಿದ್ದಾದರೆ, ಅದಕ್ಕೆ ಸಮಾಧಾನ ಮಾಡೋದಕ್ಕೋಸ್ಕರವಾಗಿ ಸಾಕ್ಷಾತ್ ಶ್ರುತಿ ಭಗವತಿನೇ ಹೇಳ್ತಾ ಇದ್ದಾಳೆ. ಇಲ್ಲಪ್ಪ, ಬಾಹ್ಯ ದೃಷ್ಟಿಯಿಂದ ನಾವು ಹೇಳ್ತಾ ಇದ್ದೀವಿ, ವ್ಯಾವಹಾರಿಕ ದೃಷ್ಟಿಯೊಳಗೆ ಹೇಳ್ತಾ ಇದ್ದೀವಿ. ನಿಜವಾಗಿಯೂ ತತ್ವಜ್ಞಾನಿಗೆ ದೇಹ ಅನ್ನೋದೇ ಇಲ್ಲ, ಅವನಿಗೆ ಪ್ರಾರಬ್ಧ ಕರ್ಮ ಅನ್ನುವಂಥದ್ದೇ ಇಲ್ಲ. ಸ್ವರೂಪ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದರೆ, ಯಾಕಂದರೆ ಇರುವುದೇ ಒಂದು ಶುದ್ಧ ಬ್ರಹ್ಮ, ಅದನ್ನು ಬಿಟ್ಟು ಇನ್ನೊಂದು ಏನೂ ಇಲ್ಲವೇ ಇಲ್ಲ. ಉಳಿದಿದ್ದೆಲ್ಲ ತೋರೋದು ಇದೆಲ್ಲವೂ ಮಾಯಾ ಕಲ್ಪಿತ. ಇದು ಭ್ರಮಾತ್ಮಕವಾಗಿರ್ತಕ್ಕಂಥದ್ದು. ವಾಸ್ತವಿಕವಾಗಿ ಇವು ಯಾವುದಕ್ಕೂ ಅಸ್ತಿತ್ವವೇ ಇಲ್ಲ. ದೇಹಕ್ಕಾಗಲಿ ಪ್ರಾರಬ್ಧ ಕರ್ಮಕ್ಕಾಗಲಿ ಯಾವುದಕ್ಕೂ ಅಸ್ತಿತ್ವ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇರುವಂಥದ್ದು ಒಂದು ಶುದ್ಧ ಬ್ರಹ್ಮ ವಸ್ತು ಅನ್ನುವಂಥದ್ದು ಮಾತ್ರ ಅದು ಸತ್ಯವಾಗಿರ್ತಕ್ಕಂಥದ್ದು. ಅದೇ ತಾನಾಗಿರ್ತಾನೆ, ಶುದ್ಧ ಪರಬ್ರಹ್ಮ ಸ್ವರೂಪನೇ ಆಗಿರ್ತಾನೆ ತತ್ವಜ್ಞಾನಿ. ಹೀಗಾಗಿ ಅವನಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಒಂದು ಕರ್ಮಗಳಾಗಲಿ, ಕರ್ಮದ ಬಾಧೆಯಾಗಲಿ, ಕರ್ಮದ ಫಲದ ಭೋಕ್ತೃತ್ವ ಆಗಲಿ, ಇದು ತತ್ವಜ್ಞಾನಿಯಲ್ಲಿ ಇಲ್ಲ. ಆದರೂ ಶ್ರುತಿ ಭಗವತಿ ಆ ದೇಹದ ಒಂದು ತತ್ವಜ್ಞಾನಿಗೆ ದೇಹ ಇದೆ, ಅವನು ಪ್ರಾರಬ್ಧ ಭೋಗವನ್ನು ಅನುಭವಿಸ್ತಾನೆ ಅನ್ನುವಂಥ ಒಂದು ವಿಚಾರವನ್ನು ಆ ಮಂದ ಮುಮುಕ್ಷುಗಳ ಸಮಾಧಾನಕ್ಕೋಸ್ಕರವಾಗಿ ಶ್ರುತಿ ಅನ್ನುವಂಥದ್ದು ಬೋಧ ಮಾಡೈತೆ ಹೊರತು ಅಲ್ಲಿ ದೇಹ ಅನ್ನುವಂಥದ್ದು ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಅಂತ ಸಿದ್ಧ ಮಾಡಲಿಕ್ಕೆ ಶ್ರುತಿ ಅನ್ನುವಂಥದ್ದು ಹೇಳ್ತಾ ಇಲ್ಲ. ಅಲ್ಲಿ ಶ್ರುತಿಯ ತಾತ್ಪರ್ಯ ಅನ್ನುವಂಥದ್ದು ಇಲ್ಲ ಅಂತ ಈ ಪ್ರಕಾರವಾಗಿ ಈ ಶ್ಲೋಕದೊಳಗೆ ಇಲ್ಲಿವರೆಗೆ ಒಂದು ಪ್ರಾರಬ್ಧ ಕರ್ಮದ ವಿಚಾರವನ್ನು ನಮಗೆ ಆಚಾರ್ಯರು ಅನೇಕ ಶ್ಲೋಕಗಳಿಂದ ಉಪದೇಶವನ್ನು ಮಾಡುವಂಥವರಾಗಿದ್ದಾರೆ. ಇನ್ನು ಮುಂದಿನ ಯಾವ ಶ್ಲೋಕಾದಿಗಳಲ್ಲಿ ಆಚಾರ್ಯರು ಈ ದ್ವೈತದ ಒಂದು ನಿಷೇಧವನ್ನು ಮಾಡ್ತಾರೆ. ದ್ವೈತ ಅಂದರೆ ಈ ಪ್ರಪಂಚ ಅನ್ನುವಂಥದ್ದು ಇದು ನಾನಾ ವಿಧವಾಗಿ ನಮ್ಮ ಅಜ್ಞಾನದ ದೃಷ್ಟಿಗೆ ತೋರಾಕತ್ತದ. ಜ್ಞಾನಿಗಳಿಗೆ ಕೇವಲ ಶುದ್ಧ ಪರಮಾತ್ಮನೇ ಕಾಣ್ತಾ ಇದ್ದಾನೆ, ಬ್ರಹ್ಮವನ್ನೇ ನೋಡ್ತಾ ಇದ್ದಾರೆ.
ಅವರಿಗೆ ನಾಮರೂಪಗಳ ದೃಷ್ಟಿ ಇಲ್ಲ. ಆದರೆ ಅಜ್ಞಾನಿಗಳಿಗೆ ಈ ನಾಮರೂಪಗಳಿಂದ ಜಗತ್ತು ಭೇದಾಕಾರವಾಗಿ ತೋರ್ತದಲ್ಲ, ಈ ಭೇದ ಅನ್ನುವಂಥದ್ದಿಲ್ಲ, ದ್ವೈತ ಅನ್ನುವಂಥದ್ದಿಲ್ಲ ಅನ್ನುವಂಥ ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ವಿಚಾರ ಮಾಡ್ತಾರೆ. ಅದನ್ನು ಮತ್ತೆ ನಾಳೆ ವಿಚಾರ ಮಾಡೋಣ ಅಂತ ಹೇಳ್ತಾ 2 ನುಡಿಗಳ ಸುತ್ತ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.